ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನವೆಂಬರ್ ಕ್ರಾಂತಿ ಆಗಿ ಬಿಡುತ್ತಾ? ನವೆಂಬರ್ ಕ್ರಾಂತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರ ಅಥವಾ ಕೇವಲ ಸಚಿವ ಸಂಪುಟ ಪುನರಚನೆಯಾಗಿ ಸಿದ್ದರಾಮಯ್ಯನವರೇ ಇನ್ನುಳಿದ 2.5 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸ್ತಾರ ಎನ್ನುವಂತ ಈ ನವೆಂಬರ್ ಕ್ರಾಂತಿಯ ಮಧ್ಯೆ ನವೆಂಬರ್ ತಿಂಗಳ ಮೊದಲ ದಿನವೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ದೊಡ್ಡದಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳಿಗೆ ಮತ್ತು ಮುಖಂಡರಿಗೆ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದೀಗ ಕಂಡು ಬರ್ತಿರುವಂತಹ ಮೇಜರ್ ಟ್ವಿಸ್ಟ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಸಿದ್ದರಾಮಯ್ಯನವರ ಬಣದ ಅನೇಕ ಮುಖಂಡರು ಇದೀಗ ಡಿ.ಕೆ. ಅವರ ಬಣವನ್ನ ಸೇರ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಆಗ್ತಿರುವಂತಹ ಬೆಳವಣಿಗೆ ಏನು? ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ತನ್ವೀರ್ ಶೇಟ್ ಅವರು ಕೊಟ್ಟಂತ ಆ ಡೇಟ್ ಯಾವುದು? ಆ 2 ಡೇಟ್ ನಲ್ಲಿ ಏನಾಗಬಹುದು? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ನವೆಂಬರ್ ತಿಂಗಳ ಮೊದಲ ದಿನ ಅಂದ್ರೆ ಕನ್ನಡ ರಾಜ್ಯೋತ್ಸವದ ದಿನ. ಕನ್ನಡ ರಾಜ್ಯೋತ್ಸವದ ದಿನ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕನ್ನಡ ರಾಜ್ಯೋತ್ಸವದ ಒಂದು ಶುಭಾಶಯವನ್ನು ಹೇಳ್ತಾ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ಕಾನ್ಫಿಡೆಂಟ್ ಆಗಿದ್ದಾರೆ ಮತ್ತು ನವೆಂಬರ್ 21 ಅಥವಾ ನವೆಂಬರ್ 26ಕ್ಕೆ ತುಮಕೂರಿನ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಾದಂತ ಸ್ವಾಮೀಜಿ ಅವರು ಡೇಟ್ ಕೊಟ್ಟಿದ್ದಾರೆ. ಜೊತೆಗೆ ನವೆಂಬರ್ 21ರಿಂದ 26ರ ಒಳಗೆ ಒಂದು ದೊಡ್ಡ ಪ್ಲಾನ್ ಕೂಡ ಆಗಿದೆ. ಆ ಪ್ಲಾನ್ ನಲ್ಲಿ ನವೆಂಬರ್ 21 ಅಥವಾ ನವೆಂಬರ್ 26ಕ್ಕೆ ಒಳ್ಳೆಯ ಮುಹೂರ್ತದಂದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಂದ್ರೆ ರಾಜ್ಯದ 34ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತ ಸುದ್ದಿ ನಿನ್ನೆ ಮೈಸೂರು ಮಿತ್ರ ಎನ್ನುವಂತ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಅದಕ್ಕೆ ಮಾಧ್ಯಮ ಮಿತ್ರರು ಕೂಡ ಇವತ್ತು ಮರುಪ್ರಶ್ನೆ ಕೇಳಿದಾಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಮಾತಿದೆಯಲ್ಲ, ಅದು ಈಗ ಅತ್ಯಂತ ರೋಚಕವಾಗಿದೆ ಮತ್ತು ಅತ್ಯಂತ ಕುತೂಹಲಕಾರಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಮತ್ತು ಸಿದ್ದರಾಮಯ್ಯನವರು ಏನೆಲ್ಲ ಮಾತುಕತೆ ಆಡ್ತೀವಲ್ಲ, ಏನೆಲ್ಲ ಮಾತಾಡ್ತೀವಲ್ಲ, ಅದೇ ಅಂತಿಮವಾಗತ್ತೆ ಮತ್ತು ನಮ್ಮ ಮಾತುಕತೆ ಅತ್ಯಂತ ಸುಲಭವಾಗಿದೆ ಮತ್ತು ನಾವು ಇಬ್ಬರು ಕೂಡ ಹೊಂದಾಣಿಕೆಯಿಂದ ಇದ್ದೇವೆ. ನಮ್ಮಿಬ್ಬರ ಒಪ್ಪಂದ ಅಥವಾ ಮಾತುಕತೆ ಅದೇ ಫೈನಲ್ ಆಗತ್ತೆ. ಯಾರೇ ಏನ್ ಮುಖಂಡರು, ಯಾರೇ ಅಥವಾ ನಾಯಕರು ಬಾಯಿ ಬಡ್ಕೊಂಡ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ, ಕಿಂಚಿತ್ತು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ನಾನೇನ್ ಹೇಳ್ತೇನೆ, ಜೊತೆಗೆ ಸಿದ್ದರಾಮಯ್ಯವರು ಏನ್ ಹೇಳ್ತಾರೆ ಅದೇ ಫೈನಲ್ ಆಗಿದೆ ಮತ್ತು ನಮ್ಮ ಇಬ್ಬರ ನಡುವೆ ಒಪ್ಪಂದ ಕೂಡ ಆಗಿದೆ. ನಾವು ಯಾರು ಮಾತು ಕೇಳ್ತಾ ಇಲ್ಲ, ನಮ್ಮ ಇಬ್ಬರ ನಡುವೆ ಆದಂತ ಮಾತುಕತೆ ಫೈನಲ್ ಆಗತ್ತೆ ಮತ್ತು ನಾವು ಇಬ್ಬರು ಹೇಳಿದಂತ ಮಾತೆ ಫೈನಲ್ ಆಗತ್ತೆ. ಯಾವ ಪಕ್ಕದ ಮುಖಂಡರು ಏನೇ ಕೆಮ್ಮಿದ್ರು ಕೂಡ ಆ ಕೆಮ್ಮಿಗೆ ಕಿಂಚಿತ್ತು ಕಿಮ್ಮತ್ತಿಲ್ಲ ಎನ್ನುವಂತ ನೇರವಾದ ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಅರ್ಥ ಒಂದೇ, ಕಳೆದ ಒಂದು 4-5 ದಿನಗಳಲ್ಲಿ ಸಿದ್ದರಾಮಯ್ಯನವರ ಮುಖಭಾವವನ್ನು ನೋಡಿದಂತ ಅನೇಕರು ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ಆಪ್ತರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಏನೋ ಗೊಂದಲ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಹೀಗೆ ಹೇಳ್ತಾ ಇರಲಿಲ್ಲ. ಈ ತರದ ಮುಖಭಾವನೆ ಕೂಡ ಅಂದ್ರೆ ಅವರು ಕಾಣ್ತಾ ಇರಲಿಲ್ಲ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ನವೆಂಬರ್ ಅಥವಾ ಕಳೆದ ಒಂದು ವಾರದಿಂದ ಅವರಲ್ಲಿ ಮುಖಭಾವದಲ್ಲಿ ಇರುವಂತಹ ಒಂದು ಹುಮ್ಮಸ್ ಆಗಿರ್ಬೋದು, ತೇಜಸ್ ಆಗಿರ್ಬೋದು ಅಥವಾ ನಂಬಿಕೆಯನ್ನು ನೋಡ್ತಾ ಇದ್ರೆ ನವೆಂಬರ್ 21ರಿಂದ ನವೆಂಬರ್ 26ರ ಒಳಗೆ ಅತ್ಯಂತ ದೊಡ್ಡದಂತ ಪೊಲಿಟಿಕಲ್ ಡೆವಲಪ್ಮೆಂಟ್ ಕೂಡ ನಡೆಯುತ್ತೆ ಅನ್ನೋದಕ್ಕೆ ಇದೀಗ ಆಗ್ತಿರುವಂತಹ ಬೆಳವಣಿಗೆಗಳ ಸಾಕ್ಷಿಯಾಗಿದೆ. ಅದಕ್ಕೆ ಪೂರಕವಾದ ಕೆಲವೊಂದು ನಾಯಕರು ಅಂದ್ರೆ ಇಲ್ಲಿಯ ತನಕ ಸಿದ್ದರಾಮಯ್ಯನವರೇ ನಮ್ಮ ಪ್ರಮುಖ ನಾಯಕ, ಸಿದ್ದರಾಮಯ್ಯನವರೇ ಮಾಸ್ ಲೀಡರ್ ಎನ್ನುವಂತ ಹೇಳಿಕೆಯನ್ನು ಕೊಡ್ತಿದ್ದ ಅನೇಕ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿದ್ದಂತೂ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ರೆ, ನಾನು ಕಾಂಗ್ರೆಸ್ಸಿಗನಾದ್ರೂ ಕೂಡ ನಮ್ಮ ಗುರುಗಳು ಎಚ್.ಡಿ. ದೇವೇಗೌಡರು ಎನ್ನುವಂತ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯನವರಿಂದ ದೂರ ಆದ್ರ ಎನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ. ಜೊತೆಗೆ ತನ್ವೀರ್ ಶೇಟ್ ಅವರು ಹೇಳಿದಂತ ಮಾತು, ತನ್ವೀರ್ ಶೇಟ್ ಅವರು ಮಾಜಿ ಸಚಿವರು, ಜೊತೆಗೆ ಮೈಸೂರು ವಿಭಾಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದವರು, ಜೊತೆಗೆ ಅವರು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು. ಅವರು ಮಾತನಾಡ್ತಾ ಹೇಳ್ತಾರೆ, 20ರಿಂದ 26ರ ಒಳಗೆ ಒಂದು ಸಚಿವ ಸಂಪುಟದ ಪುನರಚನೆಯೋ ಅಥವಾ ಏನೋ ಆಗತ್ತೆ ಎನ್ನುವಂತ ಮಾಹಿತಿ ನಮಗೆ ಹೈಕಮಾಂಡ್ ಇಂದ ಬಂದಿದೆ ಮತ್ತು ಆ ಮಾಹಿತಿಗೆ ತಕ್ಕಂತೆ ನಾವು ಅದನ್ನ ಮಾಡಲೇಬೇಕಾಗತ್ತೆ ಎನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಅದರ ಅರ್ಥ ಕೆಪಿಸಿಸಿಯಲ್ಲಿ ಆಗುವಂತ ಎಲ್ಲಾ ಬೆಳವಣಿಗೆ ಕೂಡ ಅವರಿಗೆ ಮಾಹಿತಿ ಬಂದಿರಬೇಕಾಗತ್ತೆ. ಯಾಕಂದ್ರೆ ಅವರು ಮುಂದಿನ ಕರ್ನಾಟಕದಲ್ಲಿ ಆಗುವಂತ ಡೆವಲಪ್ಮೆಂಟ್ ಗೆ ಅವರೇ ಕಾರಣರಾಗ್ತಾರೆ. ಅಂದ್ರೆ ಅವರು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು. ಹಾಗಾಗಿ ಅವರಿಗೆ ಹೈಕಮಾಂಡ್ ಇಂದ ಒಂದು ಕರೆ ಬಂದಿದೆ, 20ರಿಂದ 26ರ ಒಳಗೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಅದು ಸಿಎಂ ಬದಲಾವಣೆ ಆದ್ರೂ ಆಗ್ಬಹುದು ಅಥವಾ ಸಚಿವ ಸಂಪುಟದ ಪುನರಚನೆ ಆದ್ರೂ ಆಗ್ಬಹುದು ಎನ್ನುವಂತ ಒಂದು ಮಾಹಿತಿ ಬಂದ ಪ್ರಕಾರ ನಿನ್ನೆ ಹೇಳಿದಂತ ಮಾತಿದ್ದಿಲ್ಲ. ಅಂದ್ರೆ ತನ್ವೀರ್ ಶೇಟ್ ಅವರು 20ರಿಂದ 26ರ ಒಳಗೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತ ಮಾತು ಕೂಡ ಹೇಳಿದ್ದಾರೆ. ಇನ್ನು ಮುಂದುವರೆದು
ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರು ಏನೇ ಮಾಡ್ತಿರೋದು ಸರಿಯಾಗಿರುತ್ತೆ ಮತ್ತು ಅವರು ಸೋನಿಯಾ ಗಾಂಧಿ ಅವರಿಗೆ ಅತ್ಯಂತ ಆಪ್ತರು. ಪದೇ ಪದೇ ಸೋನಿಯಾ ಗಾಂಧಿ ಅವರ ಬಗ್ಗೆ ಒಳ್ಳೆಯ ಮಾತನ್ನ ಹೇಳ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ತ್ಯಾಗದ ಮಾತನ್ನ ಎಲ್ಲರೂ ಅನುಸರಿಸಬೇಕು ಎನ್ನುವಂತ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಅನಾಯಾಸವಾಗಿ ಅಥವಾ ಸಲೀಸಾಗಿ ಬಂದಂತ ಪ್ರಧಾನಿ ಪಟ್ಟವನ್ನೇ ಮನಮೋಹನ್ ಸಿಂಗ್ ಅನ್ನುವಂತ ಒಬ್ಬ ಆರ್ಥಿಕ ತಜ್ಞನಿಗೆ ದಾರಿ ಎರೆದು ನಾವು ಅಂದ್ರೆ ತೆರೆಯ ಹಿಂದೆ ಇದ್ದಂತ ಒಬ್ಬ ಮೇಧಾವಿ ಮಹಿಳೆ ಅಂದ್ರದು ಸೋನಿಯಾ ಗಾಂಧಿ ಅವರು. ಹಾಗಾಗಿ ಅವರ ತ್ಯಾಗದ ಅನುಕರಣೆ ಕೂಡ ನಾವು ಮಾಡಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಅದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡುದು ಎನ್ನುವುದು ಕೂಡ ಪಕ್ಕ ಆಗ್ತಾ ಇದೆ. ಜೊತೆಗೆ ನೋಡಿ, ಕುರ್ಚಿಯ ಮೇಲೂರು ನಿನ್ನೆ ಬಂದು ಅವರ ಮಗನಿಗೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಇಟ್ಟಿದ್ದಾರೆ, ನಾಮಕರಣವನ್ನು ಮಾಡಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಎಂಬಂತೆ ಆಶೀರ್ವಾದ ಮಾಡ್ತಾ ಹೇಳ್ತಾರೆ, ನಿನ್ನ ಮಗನೂ ಕೂಡ ನನ್ನಂತೆ ಹೆಸರು ಮಾಡ್ಲಿ, ನನ್ನಂತೆ ದೊಡ್ಡ ಹೆಸರು ಮಾಡ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಹೆಸರು ಬರುತ್ತೆ ಅನ್ನುವಂತ ಮುನ್ಸೂಚನೆ ಇದೆಯಲ್ಲ, ಅದು ಈಗ ಎಲ್ಲರೂ ಕೂಡ ಯೋಚನೆ ಮಾಡುವಂತ ಮಾತಾಗಿದೆ. ಜೊತೆಗೆ ಹಾಸನಾಂಬೆ ದರ್ಶನಕ್ಕೆ ಎಲ್ಲ ರಾಜಕೀಯ ನಾಯಕರು ಹೋಗಿದ್ರು. ಕೆಲ ದಿನಗಳ ಹಿಂದೆ ಹಾಸನಾಂಬೆ ದೇವಸ್ಥಾನದ ಬಾಗಿಲು ಕೂಡ ಹಾಕಲಾಗಿತ್ತು, ಮುಂದುವರೆಸುತ್ತಾ ಅದನ್ನ ತೆರೀತಾರೆ. ಅಂತ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಹೋಗಿದ್ರು, ಅದರಲ್ಲಿ ವಿರೋಧ ಪಕ್ಷ ನಾಯಕರು ಹೋಗಿದ್ರು, ಸಿದ್ದರಾಮಯ್ಯ ಹೋಗಿದ್ರು, ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಹೋಗಿದ್ರು. ಆ ಸಮಾರಂಭದಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಹಾಸನಕ್ಕೆ ಹೋಗಿ ಹಾಸನಾಂಬೆಯ ದರ್ಶನವನ್ನು ಪಡೆಯುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಾಗಿರುವಂತ ಶಿವಲಿಂಗೇಗೌಡರು ತನಗಿಂತ ಕಿರಿಯನಾದಂತ ಡಿ ಕೆ ಶಿವಕುಮಾರ್ ಅವರನ್ನ ಹೊಗಳಿ ಅವರಿಗೆ ಕಾಲಿಗೆ ಕೂಡ ಬಿದ್ದಿದ್ರು. ಇದು ಕೂಡ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಮುಂದೆ ಡಿ ಕೆ ಶಿವಕುಮಾರ್ ಅವರು ತಮ್ಗೆ ಹೆಲ್ಪ್ ಮಾಡ್ತಾರೆ, ಮುಖ್ಯಮಂತ್ರಿ ಆದ ನಂತರ ತಮಗೆ ಸಚಿವ ಸಂಪುಟ ಸ್ಥಾನ ಕೊಡ್ತಾರೆ, ಅಂದ್ರೆ ಪ್ಲೇಸ್ ಮಾಡ್ತಾರೆ, ತನಗಿಂತ ಕಿರಿಯನಾದ್ರೂ ಕೂಡ ನಾನು ಈಗ ಅವರನ್ನ ಕಾಲಿಗೆ ಬೀಳ್ಬೇಕು ಎನ್ನುವಂತ ಒಂದು ಆ ಸನ್ನಿವೇಶ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ದೊಡ್ಡದಾಗ್ತಿದೆ. ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಇರೋ ತನಕ ಅಥವಾ ಅಧಿಕಾರದಲ್ಲಿ ಇರೋ ತನಕ ಎಲ್ಲರೂ ಕೂಡ ಅವರು ಹಿಂದಿದ್ರು. ಆದ್ರೆ ಅಧಿಕಾರ ಯಾವಾಗ ಹೋಗುತ್ತೆ ಅನ್ನುವಂತ ಒಂದು ಅನುಮಾನ ಕಾಡ್ಲಿಕ್ಕೆ ಶುರು ಆಯ್ತಲ್ಲ, ಅದಾದ ನಂತರ ಅಧಿಕಾರ ಯಾರಿಗೆ ಸಿಗುತ್ತೆ ಅವ್ರ ಹಿಂದೆ ಹೋಗೋದು ಇದೀಗ ರಾಜಕಾರಣಿಗಳ ಲಕ್ಷಣವಾಗುತ್ತೆ. ಇದರ ಮಧ್ಯೆ ಚೆಲುವರಾಯ ಸ್ವಾಮಿ ಅವರು ಹಾಡಿ ಹೊಗಳ್ತಾ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಹಾಡಿ ಹೊಗಳ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಅವರ ವಿಷಯಕ್ಕೆ ಬಂದಾಗ ಎಂ ಬಿ ಪಾಟೀಲ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಂತ ಡಿ ಕೆ ಶಿವಕುಮಾರ್ ಈ ಹಿಂದೆ ನೋಡಿದ್ವಿ. ಯಾರು ಕೂಡ ಮಾತನಾಡಬಹುದು, ಹಾಗೆ ಮಾಡಬಹುದು, ಲಿಂಗಾಯತ ಧರ್ಮ, ಕೆಲವೊಂದು ವಿಷಯಗಳ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಂತವ್ರು. ಅದಕ್ಕೆ ಪ್ರತಿಕ್ರಿಯೆ ಎಂಬಂತೆ ನಮಗೆ ಮತ್ತು ಡಿ ಕೆ ಶಿವಕುಮಾರ್ ಯಾವುದೇ ದ್ವೇಷ ಇಲ್ಲ ಎನ್ನುವಂತ ಮಾತನ್ನ ಹೇಳಿ ತಿಪ್ಪೆ ಸಾರಿಸುವುದು ಆಗಿತ್ತು ಕಳೆದ 6-7 ತಿಂಗಳ ಹಿಂದೆ. ಆದ್ರೆ ಕಳೆದ ದೀಪಾವಳಿಯ ಸುಮಾರಿಗೆ ಕಳೆದ ಒಂದು ವಾರದ ಹಿಂದೆ ಎಂ ಬಿ ಪಾಟೀಲ್ ಅವರು ಸದಾಶಿವ ನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಶುಭಾಶಯವನ್ನ ತಿಳಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿ ತಿಳಿಸಿದ್ದಾರೆ. ಅದು ಬೇರೆ ಪ್ರಶ್ನೆ. ಆದ್ರೆ ತನಗೆ ಆಗದಂತ, ತನ್ನಿಂದ ದೂರ ಇರುವಂತ, ತನ್ನ ಎಲ್ಲಾ ಕಾರ್ಯಗಳಿಗೂ ಅಡ್ಡಿ ಮಾಡುವಂತ, ಅಥವಾ ತಮ್ಮ ಮಿಡ್ಲು ಸ್ವಲ್ಪ ಶೀತಲ ಸಮರದಂತಿರುವಂತ, ಅಥವಾ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಪಣ ತೊಟ್ಟಿರುವಂತ ಎಂ ಬಿ ಪಾಟೀಲ್ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿ ಅವರಿಗೆ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸ್ತಾರಂದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಸ್ಥಿತ್ಯಂತರ ಆಗತ್ತೆ, ಅಧಿಕಾರದ ಮಗ್ಗುಲು ಬದಲಾವಣೆ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗತ್ತೆ. ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅಥವಾ ಕುರ್ಚಿ MLA ಆಗಿರ್ಬೋದು, ಕುಮಾರಸ್ವಾಮಿ ಅವರು ಹೇಳಿದ್ದು ಅದು ಕೂಡ ಅತ್ಯಂತ ದೊಡ್ಡ ಕುತೂಹಲ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯನವರು ಗುಂಡಿಯ ವಿಷಯವನ್ನು ಕೇಳಿದಾಗ ಕಳೆದ 10 ದಿನಗಳ ಹಿಂದೆ ಬೆಂಗಳೂರಿನ ದೊಡ್ಡ ಅಧಿಕಾರಿಗಳಿಗೆ ಸಿದ್ದರಾಮಯ್ಯನವರು ಒಂದು ವಾರ್ನಿಂಗ್ ಕೊಡ್ತಿದ್ರು ಮತ್ತು ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಅದೇನಂದ್ರೆ ಅತ್ಯಂತ ವೇಗವಾಗಿ ನೀವು ಗುಂಡಿಗಳನ್ನ ಮುಚ್ಚಬೇಕು. ಒಂದು ಲೆಕ್ಕದ ಪ್ರಕಾರ ಲಕ್ಷಾಂತರ ಗುಂಡಿಗಳಿವೆ, ಅದರಲ್ಲಿ 80% ಹಾಗೆ ಇದೆ, ಒಂದು 20% ತೇಪೆ ಹಚ್ಚುವಂತ ಕೆಲಸ ಮಾಡಿದ್ರು ಕೂಡ ಮಳೆಯಿಂದ ಅದಾಗ್ಲಿಲ್ಲ. ಹಾಗಾಗಿ ಈ 31ರೊಳಗೆ ಅಂದ್ರೆ ಅಕ್ಟೋಬರ್ 31ರೊಳಗೆ ನೀವು ಗುಂಡಿ ಮುಚ್ಚುವಂತ ಕೆಲಸವನ್ನು ಮಾಡಬೇಕು, 31ರೊಳಗೆ ಎಲ್ಲ ಕಂಪ್ಲೀಟ್ ಆಗ್ಬೇಕೆನ್ನುವಂತ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಆದ್ರೆ ನಿನ್ನೆ ಡೆಡ್ ಲೈನ್ ಮುಗಿದ ಕಾರಣಕ್ಕಾಗಿ ಪತ್ರಕರ್ತರು ಸಹಜವಾಗಿ ಕೇಳಿದ್ದಾರೆ, ಸರ್ ಏನ್ ಸರ್ ಇದು 31 ಮುಗಿತಾ ಬಂದ್ರು ಈ ಗುಂಡಿಯ ಅವಾಂತರ ಹಾಗಿದೆ ಎನ್ನುವಂತ ಪ್ರಶ್ನೆ ಕೇಳಿದಾಗ ಎಲ್ಲೋ ಗಲಿಬಿಲಿ ಆದಂತ ಸಿದ್ದರಾಮಯ್ಯನವರು ಅಥವಾ ಕೊಂಚ ಸುಸ್ತಾಗಿ ಕಂಡುಬಂದಂತ ಸಿದ್ದರಾಮಯ್ಯನವರು ನೀವು ಗುಂಡಿ ವಿಚಾರ ಕೇಳ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿ ಎನ್ನುವಂತ ಮಾತನ್ನು ಹೇಳಿದ್ದ ಫಲವಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಈಗಾಗಲೇ ಅಧಿಕಾರವನ್ನು ಬಿಟ್ಟುಕೊಟ್ರ ಎನ್ನುವಂತ ಮಾತು ಕೂಡ ಕೇಳಿಬಂದಿತ್ತು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಹಸ್ತಾಂತರ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅಂತ ಒಂದು ಬೇಜವಾಬ್ದಾರಿತನದ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಗುಂಡಿ ವಿಷಯ ಕೇಳಿದಾಗ ಸರಿ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಬೇಕಿತ್ತು, ಅಥವಾ ಟೈಮ್ ತಗೋತಾನೆ ಅನ್ನುವಂತ ಮಾತನ್ನ ಹೇಳೋ ಬದಲು ನೀವು ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿ ಅನ್ನುವಂತ ಸ್ವಲ್ಪ ಬೇಜವಾಬ್ದಾರಿತನ ಹೇಳಿಕೆ ಕೊಡೋದ್ರ ಮುಖಾಂತರ ಈಗಾಗಲೇ ಸಿಎಂ ಪಟ್ಟವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಾಗಿದೆ ಎನ್ನುವಂತ ಮಾತನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ
ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಥ ಆಗಿದೆ. ನನ್ನ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಒಪ್ಪಂದ ಆಗಿದೆ, ಅಂದ್ರೆ ಹೈಕಮಾಂಡ್ ಮುಂದೆ ಆಗಿದೆ. ಈಗಾಗಲೇ ಹೈಕಮಾಂಡ್ ಕೂಡ ಇಬ್ಬರು ನಾಯಕರು ಕೂಡ ಪ್ರತ್ಯೇಕವಾಗಿ ಕಾಲ್ ಮಾಡಿ ಮುಂದಿನ ಬೆಳವಣಿಗೆ ಏನಾಗತ್ತಲ್ಲ ಇಬ್ರು ಕೂಡ ಸಹನೆಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ನಿಭಾಯಿಸಬೇಕು ಎನ್ನುವಂತ ಮಾತನ್ನ ಇಬ್ರಿಗೂ ಕೂಡ ಕರೆ ಮಾಡಿ ಹೇಳಿದೆ. ಅಂದ್ರೆ ಇದರ ಅರ್ಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ್ರೂ ಕೂಡ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬಾರದು. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಪಟ್ಟವನ್ನ ಕಳ್ಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರನ್ನ ತೆಗಳಬಾರದು ಎನ್ನುವಂತ ಮಾತನ್ನ ಇಬ್ಬರಿಗೂ ಹೇಳಿ ಒಂದು ಒಪ್ಪಂದವನ್ನು ಮಾಡಿಕೊಂಡಂತಿದೆ ಹೈಕಮಾಂಡ್. ಹೀಗಾಗಿ ಕೆಲ ದಿನಗಳಲ್ಲಿ ಅಂದ್ರೆ ಈ ನವೆಂಬರ್ 20ಕ್ಕೆ 2.5 ವರ್ಷ ಕಂಪ್ಲೀಟ್ ಆಗತ್ತೆ. 21ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರ ಆಗತ್ತಾ ಅಥವಾ ಮುಂದೆ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಂತ ಮಾತಿದೆಯಲ್ಲ, ಪಕ್ಷದ ಒಳಗಿನ ಯಾವ ನಾಯಕರು ಕೆಮ್ಮಿದ್ರು ಕೂಡ ಅದಕ್ಕೆ ಬೆಲೆ ಇಲ್ಲ, ಕಿಂಚಿತ್ತೂ ಬೆಲೆ ಇಲ್ಲ. ನಾನು ಮತ್ತು ಸಿದ್ದರಾಮಯ್ಯನವರು ಏನ್ ಮಾತಾಡ್ತೇವೆ ಅದೇ ಫೈನಲ್ ಆಗತ್ತೆ ಮತ್ತು ನಮ್ಮಿಬ್ಬರ ಮಾತುಕತೆ ಅದೇ ಫೈನಲ್ ಆಗಿದೆ ಮತ್ತು ಫೈನಲ್ ಆಗತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಈ ಪ್ರಕರಣ ಅಥವಾ ಈ ಡೆವಲಪ್ಮೆಂಟ್ ಎಲ್ಲಿಗೆ ಹೊಂದಿಲ್ಲತ್ತೆ, 21ಕ್ಕೆ ಏನಾಗುತ್ತೆ, 26ಕ್ಕೆ ಏನಾಗುತ್ತೆ ಎಲ್ಲವೂ ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.